ಅಲ್ಲಿ ಯಾರಾದರೂ ನಿಂತಾರೆ ಮುಂದೆ ವಾಪಸ್ ಬಂದ ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿನ್ನೆಯಿಂದ ಒಂದು ರಾಜ್ಯದಲ್ಲಿ ತುಂಬ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ವಿಚಾರ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಸವಾಲಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಅವರು ಅಪರಾಧಿಗಳಂತೇಳಿ ಸಾಬೀತಾಗಿ ಅವರಿಗೆ ಈಗಾಗಲೇ ಶಿಕ್ಷೆಯೂ ಕೂಡ ಆಗ್ತಾ ಇತ್ತು. ಜೊತೆಗೆ ಅವರು ಜೈಲು ವಾಸವನ್ನು ಅನುಭವಿಸ್ತಾ ಇದ್ರು. ಈಗ ಆ ಒಂದು 3 ಜನರು ಅಥವಾ ಕದಿಮ್ರ ಅಂತ ಹೇಳಬೇಕು, ಅಂತಕರು ಅಂತ ಹೇಳಬೇಕು, ಅಥವಾ ಕ್ರೂರಿಗಳು ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇದೀಗ ಅವರು ನಿನ್ನೆ ಬೆಳಗಿನ ಜಾವ ಆ ಒಂದು ಜೈಲಿನಿಂದ ಅಥವಾ ಕೇಂದ್ರ ಕಾರಾಗೃಹ ಕಲಬುರಗಿಯಿಂದ ತಲೆಮರೆಸಿಕೊಂಡು ಬಿಟ್ಟಿದ್ರು. ಈ ಪೈಕಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಇದೀಗ ತಲೆಮರೆಸಿಕೊಂಡಿದ್ದಂತಹ 3 ಆರೋಪಿಗಳ ಪೈಕಿ ಅಥವಾ 3 ಅಪರಾಧಿಗಳ ಪೈಕಿ ಒಬ್ಬ ವ್ಯಕ್ತಿಗೆ ಇದೀಗ ಪೊಲೀಸರು ಆತನ ಕಾಲಿಗೆ ಗುಂಡೇಟನ್ನು ನೀಡುವ ಮೂಲಕ ಆತನನ್ನ ತೆಗೆದುಕೊಂಡು ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ಆತನು ಕೂಡ ಇದೀಗ ಕಾನೂನಿನ ಸಂಕಷ್ಟದಲ್ಲಿದ್ದಾನೆ. ಜೊತೆಗೆ ಪೊಲೀಸರಿಗೂ ಕೂಡ ಇದರಿಂದ ತುಂಬಾ ತಲೆನೋವುಗಳು ಇದ್ದಾವೆ. ಅಂದ ಹಾಗೆ ಈ ಒಂದು 3 ಜನ ಅಂತಕರು ಏನೇನೆಲ್ಲ ಕೇಸ್ಗಳ ಅಡಿಯಲ್ಲಿ ಈ ಒಂದು ಶಿಕ್ಷೆ ಸಾಬೀತಾಗಿ ಅಥವಾ ಇವರಿಗೆ ಶಿಕ್ಷೆ ಆಗ್ತಾ ಇತ್ತು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ನಾವು ತಿಳಿದುಕೊಳ್ಬೇಕಾಗಿರುವಂತದ್ದು ಜೈಲಿನಿಂದ ಓಡಿ ಹೋದ ಆ 3 ಕೈದಿಗಳು ಯಾರು, ಅವರು ಜೈಲು ಸೇರಿದ್ದು ಯಾವ ಅಪರಾಧಕ್ಕಾಗಿ, ಅವರ ಹಿನ್ನೆಲೆ ಏನು ಅಂತ ಹೇಳಿ. ಮೊದಲನೇದಾಗಿ ಸಂತೋಷ್ ಬಸಪ್ಪ ಮೇತ್ರಿ ಅಂತೇಳಿ, ವಯಸ್ಸು 28 ವರ್ಷ, ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಸಂತಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಅತ್ಯಂತ ಕ್ರೂರ POCSO ಪ್ರಕರಣದಲ್ಲಿ ಈತ ತಪ್ಪಿತಸ್ಥನಾಗಿದ್ದ. ಒಬ್ಬಳು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಸಾಬೀತಾಗಿತ್ತು. ನ್ಯಾಯಾಲಯ ಈತನಿಗೆ ಬರೋಬ್ಬರಿ 20 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿತ್ತು. ಇನ್ನು ಎರಡನೆಯ ಆರೋಪಿ ಮಸ್ತಾನ್ ಅಲಿಯಾಸ್ ಮಶಾ ಮಾಣಿಕ್ ಕಮಲಾಪುರೆ, ವಯಸ್ಸು ಕೇವಲ 31 ವರ್ಷ, ಬಸವ ಕಲ್ಯಾಣ ತಾಲೂಕಿನ ಇಸ್ಲಾಂಪುರ ಮೂಲದ ಈತ ಜಿಲ್ಲೆಯಲ್ಲಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯೂ ಕೂಡ ಆಗಿದ್ದ. ಇನ್ನು ಈತನಿಗೂ ಕೂಡ ಕಾನೂನು ಇದೀಗ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಿತ್ತು. ಇನ್ನು ಮೂರನೆಯದಾಗಿ 30 ವರ್ಷದ ಸಾಗರ್ ಭೀಮರಾಯ್ ಹೊಸಮನಿ ಅಂತೇಳಿ, ಬೀದರ್ ತಾಲೂಕಿನ ಬಕ್ಕಚೌಡಿ ಗ್ರಾಮದ ಈತ ಕೊಲೆ ಮಾತ್ರವಲ್ಲದೆ ಮತ್ತೊಂದು ಕೊಲೆ ಯತ್ನ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿ ಜೀವಾವಧಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ. ಸಮಾಜಕ್ಕೆ ಅತ್ಯಂತ ಕಂಟಕಪ್ರಾಯರಾಗಿದ್ದಂತಹ ಈ 3 ಕ್ರಿಮಿನಲ್ಗಳನ್ನ ಕಲಬುರಗಿ ಕೇಂದ್ರ ಕಾರಾಗೃಹದ ಸುರಕ್ಷಿತ ಬ್ಯಾರಕ್ನಲ್ಲಿ ಇಡಲಾಗಿತ್ತು. ಆದರೆ ಇವರ ತಲೆಯಲ್ಲಿ ಬೇರೆಯದೇ ಸ್ಕೆಚ್ ಹೊಡ್ತಾ ಇತ್ತು. ಜುಲೈ 14ರ ಮುಂಜಾನೆ 4 ಗಂಟೆಯ ಸುಮಾರಿಗೆ ಇಡೀ ಜೈಲು ಗಾಢ ನಿದ್ರೆಯಲ್ಲಿ ಇತ್ತು. ಜೈಲಿನ ಸಿಬ್ಬಂದಿ ಕೂಡ ತಮ್ಮ ಕರ್ತವ್ಯದ ನಡುವೆ ಕೊಂಚ ಮೈ ಮರೆತಿದ್ದ ಆ ಕ್ಷಣವನ್ನೇ ಈ 3 ಕೈದಿಗಳು ಬಂಡವಾಳವಾಗಿ ಮಾಡಿಕೊಂಡಿದ್ರು. ಸ್ನೇಹಿತರೆ, ಜೈಲಿನ ಒಳಗಡೆ ಕಳೆದ ಕೆಲವು ದಿನಗಳಿಂದ ಸಣ್ಣದೊಂದು ಸಿವಿಲ್ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೀತಾ ಇತ್ತು. ಆ ಕೆಲಸಕ್ಕಾಗಿ ಕಾರ್ಮಿಕರು ತಂದಿಟ್ಟಿದ್ದಂತಹ ದೊಡ್ಡ ಕಬ್ಬಿಣದ ಏಣಿಯೊಂದು ಜೈಲಿನ ಆವರಣದಲ್ಲಿ ಇತ್ತು. ಇದನ್ನು ಮೊದಲೇ ಗಮನಿಸಿದಂತ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಬ್ಯಾರಕ್ನ ಕಿಟಕಿ ರಾಡ್ಗಳನ್ನ ಅತ್ಯಂತ ಜಾಣ್ಮೆಯಿಂದ ಮುರಿದು ಹೊರಗೆ ಬಂದಿದ್ರು. ಅಲ್ಲಿಂದ ನೇರವಾಗಿ ಆ ಏಣಿಯನ್ನ ಒತ್ತು ತಂದು ಜೈಲಿನ ಸುಮಾರು 20 ಅಡಿ ಎತ್ತರದ ಬೃಹತ್ ಕಾಂಪೌಂಡ್ ಗೋಡೆಗೆ ಒರಗಿಕೊಂಡಿದ್ರು. ಆದರೆ ಗೋಡೆಯ ಮೇಲೆ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಬೇಲಿ ಇತ್ತು. ಅದನ್ನು ಕೂಡ ಇವರು ದಾಟೋದಕ್ಕೆ ಒಂದು ಸೂಪರ್ ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಅದೇನು ಅಂತಂದ್ರೆ, ತಾವು ಧರಿಸಿದಂತಹ ಟಿ ಶರ್ಟ್ಗಳು ಮತ್ತು ಟವೆಲ್ಗಳನ್ನ ಒಂದಕ್ಕೊಂದು ಗಟ್ಟಿಯಾಗಿ ಕಟ್ಟಿ ಹಗ್ಗದಂತೆ ಸಿದ್ಧ ಮಾಡಿಕೊಂಡಿದ್ರು. ಒಬ್ಬರ ಹಿಂದೆ ಒಬ್ಬರಂತೆ ಆ ಏಣಿ ಹತ್ತಿ ವಿದ್ಯುತ್ ತಂತಿ ತಾಕದಂತೆ ಟವೆಲ್ನಿಂದ ತಯಾರಿಸಿದಂತ ಹಗ್ಗದ ಸಹಾಯದಿಂದ ಕಾಂಪೌಂಡ್ ನಿಂದ ಆಚೆ ಜಿಗಿದು ಕತ್ತಲ್ನಲ್ಲಿ ಮಾಯವಾಗಿದ್ರು. ಬೆಳಗ್ಗೆ ಜೈಲು ಸಿಬ್ಬಂದಿ ರೋಲ್ ಕಾಲ್ಗೆ ಬಂದಂತ ಸಂದರ್ಭದಲ್ಲಿ ಅಂತಂದ್ರೆ ಕೈದಿಗಳ ಹೆಡ್ ಕೌಂಟ್ ಮಾಡುವಾಗ ಈ 3 ನಾಪತ್ತೆಯಾಗಿರುವುದು ಬೆಳಕಿಗೆ ಬರುತ್ತದೆ. ಜೈಲಿನ CCTV ಕ್ಯಾಮೆರಾಗಳನ್ನ ಪರಿಶೀಲಿಸಿದಂತ ಸಂದರ್ಭದಲ್ಲಿ ಇವರು ಕಾಂಪೌಂಡ್ ನಿಂದ ಹಾರಿ ಹೋಗಿರುವಂತಹ ದೃಶ್ಯವನ್ನು ಗಮನಿಸಿದಂತ ಆ ಸಿಬ್ಬಂದಿಗೆ ಅಥವಾ ಆ ಅಧಿಕಾರಿಗೆ ಒಂದು ಕ್ಷಣ ತಲೆ ಮೇಲೆ ಇಡೀ ಆಕಾಶವೇ ಬಿದ್ದಂತಾಗಿ ಬಿಡುತ್ತೆ. ಜೈಲಿನಿಂದ 3 ಜಿಗಿದಿದ್ದಾರೆ ಎಂದು ಸುದ್ದಿ ಕಾಲ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಅಲರ್ಟ್ ಆದವರು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಕ್ಷಣವೇ ಇಡೀ ಜಿಲ್ಲಾದಾದ್ಯಂತ ಹೈ ಅಲರ್ಟ್ ಘೋಷಣೆ ಕೂಡ ಮಾಡ್ತಾರೆ. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಗಳ ಗಡಿಭಾಗವನ್ನ ಸೀಲ್ ಮಾಡಲಾಗುತ್ತೆ. ಅಂತಕರ ಪತ್ತೆಗಾಗಿ ವಿಶೇಷ ಪೊಲೀಸ್ ಪಡೆಯ ಜಂಟಿ ಅಂತರ್ ಜಿಲ್ಲಾ ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗುತ್ತೆ. ಪೊಲೀಸರ ಬಲೆ ಎಷ್ಟು ಕಟ್ಟುನಿಟ್ಟಾಗಿತ್ತು ಅಂದ್ರೆ, ತಪ್ಪಿಸಿಕೊಂಡ 24 ಗಂಟೆಯಲ್ಲಿ ಅಂದ್ರೆ ಇವತ್ತು ಜುಲೈ 15ರ ಬುಧವಾರ ಮುಂಜಾನೆ ಪೊಲೀಸರಿಗೆ ಕರಾರುವಾಕ್ ಮಾಹಿತಿ ಸಿಗುತ್ತದೆ. ಜೈಲಿನಿಂದ ಓಡಿ ಹೋಗಿದ್ದಂತ POCSO ಆರೋಪಿ ಸಂತೋಷ್ ಬಸಪ್ಪ ಕಲಬುರಗಿಯ ಕಪನೂರು ಕೈಗಾರಿಕಾ ಪ್ರದೇಶದ ಉಮ್ನಾಬಾದ್ ರಿಂಗ್ ರೋಡ್ ಬಳಿ ಅಡಗಿಕೊಂಡಿದ್ದಾನೆ ಅನ್ನುವಂತ ಸುಳಿವು ಕೂಡ ಸಿಗುತ್ತೆ.
ತಕ್ಷಣವೇ ಇನ್ಸ್ಪೆಕ್ಟರ್ ನೇತೃತ್ವದ ಕಮಾಂಡೋ ಟೀಮ್ ಆ ಇಡೀ ಏರಿಯಾವನ್ನ ಸುತ್ತುವರಿಯುತ್ತೆ. ಪೊಲೀಸರನ್ನ ನೋಡುತ್ತಿದ್ದಂತೆ ಸಂತೋಷ್ ಗಾಬರಿ ಕೂಡ ಹಾಕ್ತಾನೆ. ಪೊಲೀಸರು ಆತನಿಗೆ ಸಂತೋಷ್ ಕಾನೂನಿಗೆ ಶರಣಾಗಿ ಬಿಡು, ಓಡೋಗಲು ಪ್ರಯತ್ನ ಮಾಡಬೇಡ ಎಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ. ಆದರೆ ಆತ ಶರಣಾಗದ ಬದಲಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಪೊಲೀಸರು ಹೇಳ್ತಾರೆ. ಜೊತೆಗೆ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡ್ದ. ತಮ್ಮ ಜೀವ ರಕ್ಷಣೆಗಾಗಿ ಪೊಲೀಸರು ಗಾಳಿಯಲ್ಲಿ ಗುಂಡು ಕೂಡ ಹಾರಿಸಿದ್ರು. ಜೊತೆಗೆ ಆತ ಯಾವುದಕ್ಕೂ ಕೂಡ ಮನೆಯದೇ ಇದ್ದಂತಹ ಸಂದರ್ಭದಲ್ಲಿ ಆತನ ಬಲಗಾಲಿಗೆ ಗುಂಡನ್ನು ಆರಿಸಿದ್ದೀವಿ ಅಂತ ಹೇಳಿ ಪೊಲೀಸರು ಇದೀಗ ಸಮರ್ಥನೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದು ಎಷ್ಟು ಸರಿ ಅಥವಾ ಅದು ಎಷ್ಟು ತಪ್ಪು ಅದು ಗೊತ್ತಿಲ್ಲ. ಅದು ಕಾನೂನಿನ ರೀತಿಯಲ್ಲಿ ಅದೇನೇನೆಲ್ಲ ತನಿಖೆ ಆಗಬೇಕೋ ಅಂತದೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ನಡೆದು ಹೋಗಬಿಡುತ್ತೆ. ಇನ್ನು ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ PSI ಮತ್ತು ಸಿಬ್ಬಂದಿ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು, ವಾರ್ನಿಂಗ್ ಕೂಡ ಮಾಡ್ತಾ ಇದ್ರು. ಅದಕ್ಕೂ ಮಣಿಯದ ಕ್ರಿಮಿನಲ್ ಸಂತೋಷ್ ಪೊಲೀಸರ ಮೇಲೆ ಎರಗೋದಕ್ಕೆ ಪ್ರಾರಂಭಿಸ್ತಾನೆ. ಅಧಿಕಾರಿಗಳು ಆತ್ಮರಕ್ಷಣೆಗಾಗಿ ನೇರವಾಗಿ ಆತನ ಬಲಗಾಲಿಗೆ ಗುಂಡನ್ನ ಹಾರಿಸ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದ ಸಂತೋಷ್ನನ್ನ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ಪಡೆದುಕೊಳ್ತಾರೆ. ಗಾಯಗೊಂಡ ಇಬ್ಬರು ಪೊಲೀಸರು ಮತ್ತು ಆರೋಪಿಯನ್ನ ಸದ್ಯ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಷ್ಟೆಲ್ಲ ಆದ ಮೇಲೆ ಸರ್ಕಾರ ಮತ್ತು ಕಾರಾಗೃಹ ಇಲಾಖೆ ಸುಮ್ಮನೆ ಕೂರಲು ಸಾಧ್ಯವೇ ಇಲ್ಲ. ಇಂಥ ಹೈ ಸೆಕ್ಯೂರಿಟಿ ಜೈಲಿನಲ್ಲಿ ಏನು ಸಿಕ್ಕಿದ್ದು, ಹೇಗೆ ಸಿಬ್ಬಂದಿ ಏನು ಮಾಡ್ತಾ ಇದ್ರು ಎಂಬ ಪ್ರಶ್ನೆ ಇಡೀ ರಾಜ್ಯದಾದ್ಯಂತ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಈ ಗಂಭೀರ ಭದ್ರತಾ ಲೋಪವನ್ನ ಅತ್ಯಂತ ಕಠಿಣವಾಗಿ ಪರಿಗಣಿಸಿದ ಕಾರಾಗೃಹ ಇಲಾಖೆಯು ADGP ಅಲೋಕ್ ಕುಮಾರ್ ಅವರು ತಕ್ಷಣವೇ ಆಕ್ಷನ್ ಕೂಡ ತೆಗೆದುಕೊಂಡಿದ್ದಾರೆ. ಕಲಬುರಗಿ ಕೇಂದ್ರ ಜೈಲಿನ ಮುಖ್ಯ ಸೂಪರಿಂಟೆಂಡೆಂಟ್ ಆಗಿದ್ದಂತಹ ರಾಕೇಶ್ ಕಾಂಬ್ಳೆ ಸೇರಿದಂತೆ ಕರ್ತವ್ಯದಲ್ಲಿದ್ದ ಒಟ್ಟು 8 ಮಂದಿ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಇವತ್ತು ಸೇವೆಯಿಂದ ಅಮಾನತು ಕೂಡ ಮಾಡಿದ್ದಾರೆ. ಇವರ ಜಾಗಕ್ಕೆ ಹೊಸ ಅಧೀಕ್ಷಕರಾಗಿ ಕೃಷ್ಣಕುಮಾರ್ ಅವರು ಹಿಂದೆ ಅಧಿಕೃತವಾಗಿ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಸ್ನೇಹಿತರೆ, ತಪ್ಪಿಸಿಕೊಂಡಂತಹ 3 ಪೈಕಿ ಒಬ್ಬರನ್ನಂತೂ ಕಾಕಿಪಡೆ ಎನ್ಕೌಂಟರ್ ಮಾಡಿ ಸದ್ಯ ಕಂಬಿ ಹಿಂದೆ ತಳ್ಳಿದೆ. ಆದರೆ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇನ್ನುಳಿದ ಇಬ್ಬರು ಅಪಾಯಕಾರಿ ಕೊಲೆಗಡುಕರಾಗಿರುವ ಕಾರಣದಿಂದಾಗಿ ಮಸ್ತಾನ್ ಮತ್ತು ಸಾಗರ್ ಭೀಮರಾಯ್ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ದಾರೆ. ಅವರು ಮಹಾರಾಷ್ಟ್ರ ಅಥವಾ ತೆಲಂಗಾಣದ ಗಡಿ ಭಾಗಕ್ಕೆ ಓಡಿ ಹೋಗಿರಬಹುದು ಅನ್ನುವಂಥ ಶಂಕೆಯೂ ಕೂಡ ಆಗ್ತಾ ಇದೆ. ಪೊಲೀಸರು ಕಾಡಿನ ಮೂಲೆ ಮೂಲೆಯಲ್ಲೂ ಕೂಡ ಜಾಲಾಡ್ತಾ ಇದ್ದಾರೆ. ಕಾನೂನಿನ ಕೈಗಳು ಎಷ್ಟುದ್ದ ಇವೆ ಎಂದರೆ ಆ ಇಬ್ಬರು ಶೀಘ್ರದಲ್ಲೇ ಸಿಕ್ಕಿ ಬೀಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಇದರಿಂದ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದು ಏನು ಅಂತಂದ್ರೆ, ಪೊಲೀಸರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಪೊಲೀಸರು ಕೆಲಸವನ್ನ ಮಾಡೋದಕ್ಕೆ ಅಥವಾ ತಾವು ಜಾಗರೂಕರಾಗಿ ಕೆಲಸವನ್ನ ಮಾಡಿದ್ರೆ ಸಮಾಜದಲ್ಲಿ ಎಲ್ಲವೂ ಕೂಡ ಇವರಿಂದ ಸಾಧ್ಯ ಅನ್ನೋದು ಈ ಒಂದು ಮೂಲಕ ಪೊಲೀಸ್ ಇಲಾಖೆ ಪ್ರೂವ್ ಕೂಡ ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಈ ರೀತಿಯಾಗಿ 3 ಜನ ಆರೋಪಿಗಳು, ಒಬ್ಬೊಬ್ಬರದು ಒಂದೊಂದು ಕತೆ. ಒಬ್ಬ ಪೋಕ್ಸೋ ಆರೋಪಿ ಆದ್ರೆ ಇನ್ನಿಬ್ಬರು ಕೊಲೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಕೇಸ್ನಲ್ಲಿ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂಥ ಕೈದಿಗಳು ಇವರಾಗಿರೋದ್ರಿಂದ ಇದೀಗ ತಲೆಮರೆಸಿಕೊಂಡಿದ್ರು. ಈ ಪೈಕಿ ಏನೇನೆಲ್ಲ ಬೆಳವಣಿಗೆ ಆಗಬೇಕಾಗಿತ್ತೋ ಒಂದು ಹಂತಕ್ಕೆ ಬೆಳವಣಿಗೆಯೂ ಕೂಡ ಆಗಿದೆ. ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.